ನಮಸ್ಕಾರ ಸರ್. ನಮಸ್ಕಾರ. ಮತ್ತೆ ಸರ್ ಹೇಗಿದ್ದೀರಾ? ಆರಾಮಿದ್ದೀರಾ? ಹಾ. ಸೊ ವಿಷಯ ಏನಂತ ಹೇಳಿದ್ರೆ, ರಾಧಿಕಾ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತು 1 ವರ್ಷ ಫ್ಯಾಷನ್ ಡಿಸೈನ್ ಎಜುಕೇಶನ್ ನೀವು ಕಲಿಸಿದ್ರಿ. ಇವತ್ತು ಆ ವಿದ್ಯಾಭ್ಯಾಸ ಹೇಗಿತ್ತು, ಇವತ್ತು ನಿಮಗೆ ಹೇಗೆ ಅನಿಸ್ತಾ ಇದೆ PGSS ಕಾಲೇಜ್ ಬಗ್ಗೆ? ಹೀಗೆ PGS ಕಾಲೇಜ್ ಬಗ್ಗೆ ಅಂದರೆ ನನಗೆ ಚೆನ್ನಾಗಿ ಅನಿಸ್ತದೆ. ಅವಳು ಎಲ್ಲ ಮನೆಯಲ್ಲಿ ವರ್ಕ್ ಮಾಡ್ತಾಳೆ. ಅವಳಿಗೆ ಚೆನ್ನಾಗಿ ಮೆಹಂದಿ, ಆಮೇಲೆ ಡಿಸೈನು, ಥ್ರೆಡಿಂಗು ಅವೆಲ್ಲ ಮಾಡ್ತಾ ಇರ್ತಾಳೆ. ಯಾವುದೇ ಒಂದು ಇದ್ರೂ ಅವಳು ಇನ್ನೂ ತುಂಬ ಕಲಿಬೇಕು, ನಾನು ಇನ್ನೂ ಇಂಪ್ರೂವ್ ಆಗಬೇಕು, ನಾನು ಸ್ವಂತ ಮಾಡಬೇಕು ಅನ್ನೋದು ಅವಳ ಭಾವನೆ ಇದೆ. ಇನ್ನೂ ಕಲಿತಾನೇ ಇದೆ. ಕಲಿತಾ ಇದೆ. ಏನೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಾಳೆ ಈಗ ಮಗಳು? ಇವಾಗ ಮಗಳಂದ್ರೆ ಡಿಸೈನ್ ಎಲ್ಲ ಬಿಡಿಸ್ತಾ ಇದ್ದಾಳೆ. ಚೆನ್ನಾಗಿರೋ ಡಿಸೈನು, ಈ ಮರದ್ದು ಡಿಸೈನು, ವಾವ್ ಸೂಪರ್. ಅವೆಲ್ಲ ಮಾಡ್ತಾ ಇದ್ದಾಳೆ. ಅವಳು ಕೆಲವೊಂದೊಂದ್ಸಲ ವಾಟ್ಸಾಪಿಗೆ ಹಾಕ್ತಾಳೆ. ಎಲ್ಲರೂ ನೋಡಿ ಖುಷಿ ಪಡ್ತಾರೆ. ಓಕೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಹಂಗಾಗಿ ಎಲ್ಲ ಚೆನ್ನಾಗಿದೆ ಕಾಲೇಜು. ನಮ್ಮ ಕಾಲೇಜ್ ಮಗಳಿಗೆ ಮಾಡ್ತಾರೆ ಅಂತ ಹೇಳಿ ನಾನು ಅಲ್ಲಿ ಡೈಲಿ ವೆರಿ ಗುಡ್ ಸೂಪರ್ ವಿಸಿಟ್ಸ್ ಎಲ್ಲ ಇದ್ದೆ. ಅಲ್ಲಿ ಇರುವಾಗ ವಾಟ್ಸಾಪಿಗೆ ಬಂದ್ ಕೂಡಲೇ ಅಯ್ಯೋ ನಿಮ್ ಮಗಳು ಇಷ್ಟು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಎಲ್ಲಿ ಕಲಿತಾ ಇದ್ದಾಳೆ ನೋಡ್ರಿ. ಅದಕ್ಕೆ ನೀವು ಮಾಡಿದ ಕೆಲಸಕ್ಕೆ ಇಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಕೇಳ್ತಾರೆ ಯಾವ ಟೈಪ್ ಡಿಸೈನ್ ಬಿಡಿಸಿದೆ, ಮಗಳಿಗೆ ಇನ್ನೂ ಇಂಪ್ರೂವ್ ಆದಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೂಪರ್. ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇಂಥಲ್ಲಿ ಕಲ್ತಿದ್ದಾಳೆ ಹೇಳಿದ್ದಾನೆ. ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಹೇಳಿ ಕಾಲೇಜು ಚೆನ್ನಾಗಿದೆ, ಅಲ್ಲೆಲ್ಲ ಸೇಫ್ಟಿನೂ ಇದೆ ಎಲ್ಲ ಹೇಳಿ ಅವರಿಗೆ ತಿಳಿಸಿದ್ದೆ. ಇನ್ನು ನಮ್ಮ ಮಗಳು ಇನ್ನೂ ಹೆಚ್ಚಿಗೆ ಕಲಿತಾರೆ ಅನ್ನೋಂಥದ್ದು ನನ್ನ ಭಾವನೆಯಲ್ಲಿದೆ. 1 ವರ್ಷ ಎಜುಕೇಶನ್ ನಿಮ್ಗೆ ಏನು ಸಮಸ್ಯೆ ಆಯ್ತಾ? ಇಲ್ಲ ಸಮಸ್ಯೆ ಯಾವುದೂ ಆಗಲಿ, ಏನು ಆಗ್ಲಿಲ್ಲ. ಏನು ತುಂಬಾ ಚೆನ್ನಾಗಿ ಸಪೋರ್ಟ್ ಆಯ್ತು. ತುಂಬಾ ಚೆನ್ನಾಗಿದೆ. ಎಸ್, ಖುಷಿ ಇದೆ ನಿಮಗೆ? ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ರಾಧಿಕಾ, ತಂದೆಯವರಿಗೆ ಹೇಳ್ತಾ ಇದ್ದಾರೆ. ಸೊ ಮಗಳು ಇವತ್ತು ವಿದ್ಯಾಭ್ಯಾಸ ಸರ್ ಅದೇ ಹೆಮ್ಮೆ ಅವ್ರ ಕಡೆಯಿಂದ ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಅವ್ರದ್ದು ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ನಮಗೂ ಇನ್ನೂ ಮಾಡ್ಬೇಕು, ಅವ್ರಿಗೆ ಇನ್ನೂ ಸಪೋರ್ಟ್ ಆಗಿ ನಾವು ಮುಂದೆ ಹೋಗ್ಬೇಕು. ನಮ್ ಕೈಯಲ್ಲಿ ಈಗ ನಾನೇ ಓನ್ ಆಗಿ ನಡೆಸಿ ಅವ್ರನ್ನ ನೋಡ್ಕೋಬೇಕು ಅನ್ನೋ ಫೀಲ್ ನನಗೆ ಇನ್ನೂ ಎಕ್ಸ್ಟ್ರಾ ಕಲಿಬೇಕು ಅನ್ನೋ ಫೀಲ್ ಬರುತ್ತೆ ಸರ್. ಇನ್ನೂವರೆಗೂ ಅವ್ರು ಹೇಳಿಲ್ಲ ನನ್ನ ಎದುರಿಗಾದ್ರು ನಿಜವಾಗ್ಲು ಇನ್ನು ಹಿಂಗ್ ಮಾಡ್ತಿದ್ದಾಳೆ ಇಷ್ಟು ಮಾಡ್ತಿದ್ದಾಳೆ ಅಂತ ಇನ್ನೂವರೆಗೂ ಹೇಳಿಲ್ಲ. ಬಟ್ ಫಸ್ಟ್ ಟೈಮ್ ತಿಳಿದ್ ನನಗೆ ಇನ್ನೂ ಕಲಿಬೇಕು, ನಾನು ಇನ್ನೂ ಫೇಮಸ್ ಆಗಿ ಫುಲ್ ಇದಾಗಿ ಮಾಡ್ಬೇಕು. ನನಗೆ ಇನ್ನು ಮುಂದೆ ಎಕ್ಸ್ಟ್ರಾ ಇನ್ನು ಎಷ್ಟು ಕಲ್ತ್ರಿ ಸರ್ ಮುಗಿಯಲ್ಲ. ಇವಾಗಿನ ಇದ್ರಲ್ಲಿ ಒಂದಾದ್ಮೇಲೆ ಒಂಥರ ಹೊಸ ತರ ಬರ್ತಾ ಹೋಗತ್ತೆ. ಸೊ ಆದಷ್ಟು ನನ್ಗೆ ಇನ್ನೂ ಚೆನ್ನಾಗಾಗಿ ಕಲಿಬೇಕು ಅನ್ನೋದು ನನ್ನ ಇದು. ನಿಜವಾಗ್ಲೂ ಖುಷಿ ಆಯ್ತು. ನೋಡಿ, ಒಂದ್ ವಿಷಯ ಹೇಳ್ತಾರೆ ರಾಧಿಕಾ ಅವರು, ನಮ್ಮಪ್ಪ ಯಾವತ್ತೂ ಕೂಡ ಈ ತರ ಮಾತಾಡಿದ್ನ ಕೇಳಿಲ್ಲ, ಈ ಮಾತನ್ನ ಕೇಳಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತೇಳಿ. ಹೀಗೆ ಯಾವುದೇ ಪಾಲಕರು ತಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡೋದ್ರಿಂದ ಮಕ್ಕಳಲ್ಲಿರುವಂತಹ ಸ್ಕಿಲ್ಲು ಹೊರಗಡೆ ಬರುತ್ತೆ. ನೋಡಿ, ಇವತ್ತು ಅವರು ಏನೆಲ್ಲ ಕಲ್ತ್ರು ಇವತ್ತು ರಾಧಿಕಾ ಇಲ್ಲಿ ಈ ಕಾಲೇಜಲ್ಲಿ ನಿಮಗೆ ಇವತ್ತು ಏನೆಲ್ಲ ಎಜುಕೇಶನ್ ಕೊಟ್ಟರು, ನಿಮಗೆ ಆ ಎಜುಕೇಶನ್ ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಯ್ತು? ನನ್ಗೆ ಬೆನಿಫಿಟ್ ಆಗಿದೆ ಸರ್. ಆರಿ ವರ್ಕ್, ಎಂಬ್ರಾಯ್ಡ್ರಿ, ಹೂಪ್ ಡಿಸೈನ್ಸಿಗೆ, ಆಮೇಲೆ ಎಕ್ಸ್ಟ್ರಾ ಸ್ಕೆಚಿಂಗ್ಸ್. ನಂಗೆ ಸ್ಕೆಚಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಸೊ ಹಂಗಾಗಿ ಆ ಥರ ಮಾಡರ್ನ್ ಆಗಿ ಡ್ರೆಸ್ ಸ್ಕೆಚಿಂಗ್ಸಿಗೆ, ಆಮೇಲೆ ಇನ್ನೂ ಎಕ್ಸ್ಟ್ರಾ ನಾಲೆಜ್ ನನಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಅನ್ಸತ್ತೆ, ಈ ಥರ ಒಂದು ಮೈಂಡಿಗೆ ಥಾಟ್ ಬರತ್ತೆ ಸರ್. ಅಂದ್ರೆ ಈ ಥರ ಡಿಸೈನ್, ಈ ಥರ ಕಾಂಬಿನೇಷನ್, ಆ ಡ್ರೆಸ್ಸಿಗೆ ಯಾವ ಥರ ಕಾಂಬಿನೇಷನ್, ಆ ಥರ ಹಂಗೆ ಗೊತ್ತಾಗತ್ತೆ. ಫ್ಯಾಬ್ರಿಕ್ ಪೇಂಟ್ಸ್. ಸೂಪರ್. ಫ್ಯಾಬ್ರಿಕ್ ಪೇಂಟ್ ಹೇಳಿ. ಹಾ ಸರ್, ಫ್ಯಾಬ್ರಿಕ್ ಪೇಂಟ್ ಇದ್ರೆ ಕ್ಲಾತ್ ಮೇಲೆಲ್ಲ ಹಾಕ್ತಾರಲ್ಲ, ಇವಾಗ ಟ್ರೆಂಡ್ ಇದೆ ಆ ತರದ್, ಸ್ವಲ್ಪ ಶಾರ್ಟ್ ಡ್ರೆಸ್ ಅದ್ರಲ್ಲ ಆ ತರದಕ್ಕೆಲ್ಲ ನನಗೆ ಹೆಲ್ಪ್ ಆಗಿದೆ ಇವತ್ತು. ಸೆಕೆಂಡು, ಇವತ್ತು ಇಲ್ಲಿ ಬಂದಾಗ ನಿಮಗೆ ಇಂಗ್ಲಿಷ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಎಜುಕೇಶನ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಯ್ತು? ಕಂಪ್ಯೂಟರ್ ಎಜುಕೇಶನ್ ಸ್ವಲ್ಪನೂ ಇರಲಿಲ್ಲ ನನಗೆ. ಕಮ್ಯುನಿಕೇಶನ್ ಅಂದ್ರೂ ಅಷ್ಟಿರಲ್ಲ, ಜಸ್ಟ್ ನಾರ್ಮಲ್ ಆಗಿ ಆಲ್ರೆಡಿ ಎಲ್ಲರೂ ಇರ್ತಾರಲ್ಲ, ಜಸ್ಟ್ ಸ್ವಲ್ಪ ಗೊತ್ತಿರತ್ತೆ, ಅದೇ ತರ ಇದ್ದವಳು ನಾನು ಕೂಡ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಹೆಲ್ಪ್ ಆಯ್ತು, ಸ್ವಲ್ಪ ಮಾತಾಡ್ಲಿಕ್ಕೆ, ಇಂಗ್ಲಿಷ್ ಮಾತಾಡಕ್ಕೆ ಹೆಲ್ಪ್ ಆಯ್ತು. ಸರ್ ಹೆಲ್ಪ್ ಆಗಿದೆ. ಕಂಪ್ಯೂಟರ್ ಹೆಲ್ಪ್ ಆಗಿದೆ ಸರ್. ಸೊ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಕಾಲೇಜು ಪ್ರಿನ್ಸಿಪಲ್ ಎಲ್ಲದ್ರ ಬಗ್ಗೆ ಹೇಳ್ಬೇಕು, ಟೀಚರ್ಸ್ಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಎಷ್ಟೇ, ಈಗ ನನಗೆ ಒಂದು ಥಾಟ್ ಬಂತು ಮೈಂಡ್ ಅಲ್ಲಿ, ಹಿಂಗ್ ಮಾಡ್ಬೇಕು, ನನಗೆ ಗೊತ್ತಾಗಿಲ್ಲ, ಈ ತರ ಮಾಡ್ಬೇಕಂತಿದೀನಿ ಅಂದ್ರೆ ಅವ್ರು ಹೇಳ್ಕೊಡ್ತಾರೆ ನನಗೆ, ಅದು ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಯಾರು ಸ್ಟ್ರಿಕ್ಟ್ ಇದ್ದಾರೆ, ಇನ್ನು ಹೇಳ್ಕೊಡಲ್ಲ, ನಾವು ಏನಾದ್ರು ಕೇಳಿದ್ರು ಇಗ್ನೋರ್ ಮಾಡ್ತಾರೆ, ಆ ತರ ಫೀಲ್ ಇಲ್ಲ. ಆಲ್ ಮೆಂಬರ್ಸ್ ಎಲ್ಲರೂ ಫುಲ್ ಫ್ರೆಂಡ್ಲಿ ಆಗಿ ನಮ್ ಜೊತೆನೆ ಮಾತಾಡ್ತಾರೆ, ಕಮ್ಯುನಿಕೇಶನ್ ಜಾಸ್ತಿ ಇದೆ ನಮ್ ಜೊತೆ ಅಂತ ಹೇಳಿ. ಕಾಲೇಜ್ ಪ್ರಿನ್ಸಿಪಲ್ ನಿಮಗೆ ಸಪೋರ್ಟ್ ಮಾಡ್ತಾರಾ ಅಥವಾ? ಸಪೋರ್ಟ್ ಮಾಡ್ತಾರೆ ಸರ್, ಹಂಗೇನಿಲ್ಲ. ಸಪೋರ್ಟ್ ಮಾಡ್ತಾರಾ? ಯಾವ ವಿಷಯಕ್ಕೆ ಸಪೋರ್ಟ್ ಮಾಡಿದ್ದಾರೆ?
ಹಾ ಸರ್, ಯಾವೆಲ್ಲ ವಿಷಯಕ್ಕೆ ನಿಮ್ಗೆ ಸಪೋರ್ಟ್ ಅಂತ ಅನಿಸ್ತು? ಎಲ್ಲ ಸಪೋರ್ಟಿಂಗ್ ಸರ್. ಈಗ ನಾವ್ ಏನೇ ಬೇಕು ಅಂತ ಕೇಳಿದ್ರು, ಸರ್ ಇಂಥದ್ ಒಂದ್ ಐಟಮ್ ಇಲ್ಲ ನಮಗ್ ಬೇಕು. ಎಸ್ ಈಗ ಮಷೀನೇ ಇದ್ರು ನಮ್ಗೆ ಸರ್ ಆರಿ ವರ್ಕ್ ಮಷೀನ್ ಇಲ್ಲ ಬೇಕು, ಎಸ್ ಅದನ್ನ ಪ್ರೊವೈಡ್ ಮಾಡಿದ್ದಾರೆ. ಓಕೆ. ಎಲ್ಲೆಲ್ಲ ಹೋಗಿದ್ರಿ ನೀವು ಕಾಲೇಜ್ ಕಲಿಯೋ ಟೈಮಲ್ಲಿ? ಹಾಸನ ಇಂಡಸ್ಟ್ರಿಯಲ್ ವಿಸಿಟಿಗೆ ಹೋಗಿದ್ದೀವಿ ಸರ್, Okay. ಕರ್ಕೊ ಹೋಗಿದ್ರು. ನಾವ್ ಅಲ್ಲಿ ಫುಲ್ ಅದು ಫಸ್ಟ್ ಟೈಮ್ ನೋಡಿದ ಆ ತರ ಕಂಪ್ನಿ ಇದು. ಸೂಪರ್. ಫುಲ್ ಚೆನ್ನಾಗಿತ್ತು, ಫುಲ್ ನೋಡ್ಕೊಂಡು ಬಂದ್ವಿ ನಾವು. ಬಟ್ ನನಗೇನು ಅಂದ್ರೆ ನನ್ಗೆ ಓನ್ ಆಗಿ ಮಾಡ್ಬೇಕು ಅಂತ ಇರೋ ಕಾರಣದಿಂದ ಆ ಚಾನ್ಸ್ ನ ಬಿಟ್ಕೊಟ್ಟಿದ್ದೀನಿ ಸರ್. ಎಸ್. ಆ ತರ ರಾಧಿಕಾ ಅವರಿಗೆ ಇವತ್ತು ಆ ಕಂಪ್ನಿ ಬಗ್ಗೆ ಒಪಿನಿಯನ್ ಏನ್ ನಿಮ್ದು? ಸರ್ ಕಂಪ್ನಿ ಅವ್ರು ಚೆನ್ನಾಗೇ ಇದೆ, ಚೆನ್ನಾಗಿದೆಯಾ? ಅದ್ರ ಬಗ್ಗೆ ಮಾತಿಲ್ಲ. ಬಟ್ ನನಗೇನಂದ್ರೆ ಓನ್ ಆಗಿ ನಾ ಸ್ಟಾರ್ಟ್ ಮಾಡ್ಬೇಕನ್ನೋ ಕಾರಣದಿಂದ ಅದನ್ನ ಇದು ಮಾಡಿದ್ವಿ. ಕಂಪ್ನಿಯಲ್ಲಿ ಕೆಲಸ ಮಾಡಕ್ ಹೋಗೋದು ಬೇಡ, ನಾನು ಸ್ವಂತ ನಂದೇ ಓನ್ ಅಂತ ಒಂದು ಬ್ರ್ಯಾಂಡ್ ನ ಮಾಡುವ ಅಂತ ಹೇಳಿ, ಆ ತರ ಮಾಡ್ಬೇಕು ಸೆಲ್ಫ್ ಅಂತ- ಎಂಪ್ಲಾಯ್ಡ್ ಕೆಲಸ ಮಾಡಬೇಕು ಅಂತ ಹಾ, ಹೇಳಿ. ಸರ್. ಸೊ ಎಲ್ಲ ವಿದ್ಯಾರ್ಥಿಗಳನ್ನ ಹೇಳೋದೇನು ಅಂತ ಹೇಳಿದ್ರೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನೋದು ಒಂದು ಸ್ಕಿಲ್. ಅದು ಇವತ್ತು ಹೆಣ್ಮಕ್ಳಿಗೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಮಾಡಿರುವಂತ ಕೋರ್ಸ್ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ಬೋದು. ಆ ಫ್ಯಾಷನ್ ಡಿಸೈನ್ ಅಲ್ಲಿ ನಾವು ಹೇಳಿದ್ವಿ, ಈಗಾಗಲೇ ನಿಮ್ಗೆ ರಾಧಿಕಾ ಕೂಡ ಹೇಳಿದ್ದಾರೆ, ಆರಿ ವರ್ಕು, ಜರ್ದೋಶಿ ವರ್ಕು, ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆಲ್ಲವನ್ನು ಕೂಡ ಟ್ರೈನಿಂಗ್ ಕೊಡ್ತದೆ. ಟ್ರೈನಿಂಗ್ ತಗೊಂಡಾದ್ಮೇಲೆ ನೀವೇ ಸ್ವಂತಾಗಿ ಏನಾದ್ರು ಮಾಡ್ತೀರಾ ಅಂದ್ರೂ ಕೂಡ ಮಾಡೋದಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್. ಸೊ ಹಾಗಾಗಿ ನೀವ್ಯಾರಾದ್ರೂ ಎಜುಕೇಶನ್ ಇವತ್ತು ಫ್ಯಾಷನ್ ಡಿಸೈನ್ ನ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬನ್ನಿ, ಶಿರ್ಸಿಯಲ್ಲಿ PGSS ಕಾಲೇಜು ಬಸ್ ಡಿಪೋ ಹತ್ರ ಇದೆ. ಬನ್ನಿ, ವಿದ್ಯಾಭ್ಯಾಸ ಮಾಡಿ, ನಿಮ್ಗೆ ಜಾಬ್ ಬೇಕಾದ್ರೆ ಜಾಬಿಗೆ ಹೋಗ್ಬೋದು. ಜೊತೆಗೆ ನೀವು ಇಲ್ಲ ಅಂದ್ರೆ ಸ್ವಂತ ಮಾಡ್ತೀರಾ ಅಂದ್ರೆ ಸ್ವಂತ ಮಾಡೋಕೆ ಅವಕಾಶ ಇದೆ. ರಾಧಿಕಾ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ರಾಧಿಕಾ, ನಾವೆಲ್ಲರೂ ಕೂಡ ಇವತ್ತು ಹಾಸನ್ ಹೋದಾಗ ಒಬ್ರು ಮೇಡಮ್ ನ ಭೇಟಿ ಆದಾಗ ಒಬ್ಬ ಹೆಣ್ಮಗಳು ಇವತ್ತು ಫ್ಯಾಷನ್ ಡಿಸೈನ್ ಸ್ವಂತ ಮಾಡ್ತಾ ಎಷ್ಟು ತಿಂಗಳಿಗೆ ಎಷ್ಟು ಆದಾಯ ಮಾಡ್ತಾ ಇದಾರೆ ಅಂತವ್ರು? ಸರ್ ಅಂದ್ರೆ ಅವ್ರದ್ದು ಓನ್ ಆಗಿ ಬುಟಿಕ್ ಇಟ್ಟಿದ್ದಾರೆ ವಿತ್ ಬ್ಯೂಟಿ ಪಾರ್ಲರ್ ಇದೆ ಅಲ್ಲ, ಸೊ ಅವ್ರು 4 lakhs ತನಕ ಮಾಡ್ಬೋದು ಅಂತ ಹೇಳಿದ್ದಾರೆ. 4 lakh ವರೆಗೂ ದುಡಿತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ಹಂಗೆ. ನಿಮಗೆ ಅದ್ರ ಬಗ್ಗೆ ಏನ್ ಅನಿಸ್ತು? ನಿಜವಾಗ್ಲೂ ನಾವು ಮಾಡ್ಬೋದು ಅಂತ ಅನಿಸ್ತಾ? ಆಗತ್ತೆ ಸರ್, ಆಗತ್ತೆ. ಆಗುತ್ತಾ? ನಾವು ಮಾಡ್ಬೋದು. Good. ಅಂದ್ರೆ ನಮ್ ಕೈಯಲ್ಲಿ ಆದಷ್ಟು ಇದನ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೇಕು. ಸೊ ನೋಡಿ, ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ತಗೊಂಡು ಮಾಡ್ಬೇಕು. ಮಾಡ್ಬೇಕು. ಸ್ಟಾರ್ಟಿಂಗ್ ನಿಂದ ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಯಾವ ಲೆವೆಲ್ ಬೇಕಾದ್ರೆ ಮುಟ್ಟಬಹುದು ಅನ್ನೋದಕ್ಕೆ ಅವ್ರಿಗೆ ಒಬ್ರು ಮೇಡಮ್ ನ ಭೇಟಿ ಮಾಡಿಕೊಟ್ಟಾಗ ಅವರು ಕೂಡ ಹೇಳಿದ್ದಾರೆ, ನಾವು ಇಷ್ಟವರೆಗೂ ದುಡಿತಾ ಇದ್ದೇವೆ ಅಂತೇಳಿ. ನಿಜವಾಗ್ಲೂ ನಿಮ್ಮ ಸ್ಕಿಲ್ಲು, ನಿಮ್ಮ ಕೌಶಲ್ಯನ ತೋರಿಸ್ಕೊಡೋದಕ್ಕೆ ಒಳ್ಳೆ ಒಂದು ಅವಕಾಶ. ಬನ್ನಿ, ಫ್ಯಾಷನ್ ಡಿಸೈನ್ ಕೋರ್ಸ್ನ ಕಲೀರಿ, ನಿಮಗೂ ಕೂಡ ಈ ತರ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.